ಲಾರ್ಡ್ ಎಲ್ಲರೂ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ ಕೀರ್ತನೆ 119 ಅದರ 86ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಿನ್ನ ಆಜ್ಞೆಗಳೆಲ್ಲ ಸ್ಥಿರವಾಗಿವೆ, ಅವರು ಮೋಸದಿಂದ ಹಿಂಸಿಸುತ್ತಾರೆ, ನನಗೆ ಸಹಾಯ ಮಾಡು. ಸೊ ದೇವರ ಮಾತು ಸ್ಥಿರವಾಗಿದ್ದಾವೆ. ಒಂದು ವೇಳೆ ಮನುಷ್ಯ ಎರಡು ಮಾತಿನವನಾಗಿರ್ಬೋದು, ಒಂದು ವೇಳೆ ಮನುಷ್ಯ ಮಾತು ಕೊಟ್ಟು ಸೋತು ಹೋಗ್ಬೋದು, ಒಂದು ವೇಳೆ ಮಾತು ಕೊಟ್ಟು ಮನುಷ್ಯ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಮಗೆ ಕೈಗಳನ್ನು ಕೊಡ್ಬೋದು. ಆದರೆ ದೇವರು ಹಂಗಲ್ಲ. ದೇವರು ತಾನು ಹೇಳಿದ ಮಾತನ್ನು ಸ್ಥಿರವಾಗಿ ನಮ್ಮ ಜೀವನದಲ್ಲಿ ನೆರವೇರಿಸುವುದಕ್ಕಾಗಿ ಶಕ್ತನ, ತನ್ನ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು, ನಾವು ನಂಬಿರುವ, ನಾವು ಆರಾಧಿಸುತ್ತಿರುವ ದೇವರು ಯೇಸು ಕ್ರಿಸ್ತನಾಗಿದೆ. ಅವರು ಮೋಸದಿಂದ ಹಿಂಸಿಸ್ತಾರೆ. ಅನೇಕ ಜನರು ಮೋಸ ಮಾಡಿ ನಿಮ್ಮನ್ನು ಹಿಂಸಿಸ್ತಾ ಇರ್ಬೋದು. ಇವತ್ತು ಅನೇಕರಿಗೆ ನೀವು ಮೋಸಕ್ಕೆ ಒಳಗಾಗಿರ್ಬೋದು. ಅನೇಕ ಜನರು ನಿಮ್ಮನ್ನು ಚಿತ್ರಹಿಂಸೆ ಕೊಡುತ್ತಿರ್ಬೋದು, ಮಾನಸಿಕವಾಗಿ, ಶಾರೀರಿಕವಾಗಿ, ನೀವು ಆರ್ಥಿಕವಾಗಿ ಅನೇಕ ನಿಮ್ಮ ನಿಮ್ಮ ಬಾಳಲ್ಲಿ, ನಿಮ್ಮ ಬದುಕಲ್ಲಿ ಬಹಳ ಹಿಂಸೆಗಳನ್ನು ನೀವು ಅನುಭವಿಸ್ತಾ ಇರ್ಬೋದು. ಆದರೆ ನನಗೆ ಸಹಾಯ ಮಾಡುವವರು ಯಾರಿಲ್ಲ ಎಂಬುದಾಗಿ ನೀನು ಎದುರು ನೋಡುತ್ತಿರುವುದಾದರೆ ಯೇಸು ಕ್ರಿಸ್ತ ನಿನಗೆ ಸಹಾಯ ಮಾಡೋದಕ್ಕಾಗಿ ಶಕ್ತನಾಗಿದ್ದಾನೆ. ಒಂದು ವೇಳೆ ಈ ಲೋಕ ಹಿಂಸೆ ಪಡಿಸ್ತಿರ್ಬೋದು, ಈ ಲೋಕದ ಜನ ನಿನ್ನ ಹಿಂಸೆ ಪಡಿಸ್ತಿರ್ಬೋದು, ಈ ಲೋಕದ ವ್ಯಕ್ತಿಗಳು ನಿನ್ನನ್ನು ಹಿಂಸೆ ಪಡಿಸ್ತಿರ್ಬೋದು, ಈ ಲೋಕದ ಎಲ್ಲ ಸ್ಥಿತಿಗತಿಗಳು ನಿನ್ನನ್ನು ಹಿಂಸೆ ಪಡಿಸ್ತಾ ಇರ್ಬೋದು. ಆದರೆ ಒಂದು ಮಾತ್ರ ಸತ್ಯ ಏನೆಂದರೆ, ಈ ಲೋಕವೆಲ್ಲ ನಿನಗೆ ಹಿಂಸೆ ಪಡಿಸಿದ್ರು ಯೇಸು ಕ್ರಿಸ್ತ ನಿನಗೆ ಸಹಾಯ ಮಾಡ್ತಾನೆ. ನಿನಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾನೆ, ಆತ್ಮಿಕವಾಗಿ ಸಹಾಯ ಮಾಡ್ತಾನೆ, ಸಾಮಾಜಿಕವಾಗಿ ಸಹಾಯ ಮಾಡ್ತಾನೆ, ನಿನ್ನ ಶಾರೀರಿಕವಾಗಿ ಪ್ರತಿ ವಿಷಯಗಳಲ್ಲಿ ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡೋದಕ್ಕಾಗಿ ಶಕ್ತನಾಗಿದ್ದಾನೆ. ಇವತ್ತು ಆತನ ಮೇಲೆ ನೀನು ನಂಬಿಕೆ ಇಡು. ಒಂದು ವೇಳೆ ಮನುಷ್ಯರನ್ನು ನಂಬಿ 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 ಮೋಸ ಹೋಗಿ ನಿನಗೆ ಹಿಂಸೆಗೆ ಒಳಗಾಗಿರ್ಬೋದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನನ್ನು ಇವತ್ತು ನೀನು ನಂಬುವುದಾದರೆ ಡೆಫಿನೆಟ್ಲಿ ನಿನಗೆ ಸಹಾಯ ಮಾಡಿ, ನೀನು ಎಲ್ಲಿ ಬಿದ್ದಿದೆಯೋ, ಜನ ನಿನ್ನನ್ನು ಎಲ್ಲಿ ತುಳಿದಿದ್ದಾರೋ, ಜನ ನಿನ್ನನ್ನು ಎಲ್ಲಿ ಅವಮಾನ ಮಾಡಿದರೋ, ಅದೇ ಸ್ಥಳದಲ್ಲಿ ನಿನ್ನನ್ನು ಕರ್ತನು ಯೇಸು ಕ್ರಿಸ್ತನು ಮೇಲೆತ್ತಿ ಆಶೀರ್ವಾದಕ್ಕೆ, ಅಭಿವೃದ್ಧಿಗೆ ನಿನ್ನನ್ನು ನಡೆಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಆಮೆನ್.